ಒಂದು ವರ್ಷದಿಂದ ದುಡಿದಿರೋದನ್ನ ಕಳ್ಕೊಳ್ಳೋದಕ್ಕೆ ಒಂದು ಟ್ರೇಡ್ ಸಾಕು. ಫ್ಯೂಚರ್ಸ್ ತಗೊಳ್ಳೋದು ಅರ್ಥ ಆಯಿತು, ಆಪ್ಷನ್ಸ್ ತಗೊಳ್ಳೋದು ಅರ್ಥ ಆಯಿತು, ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡಿದ್ದಾರೆ. ಇವಾಗೂ ಸ್ಟಾಪ್ ಲಾಸ್ ಇಡಲ್ಲ. ಸ್ಟಾಪ್ ಲಾಸ್ ಇಡೋದ್ರಿಂದ ಮನೆಗೆ ಬೆಂಕಿ ಬಿದ್ದಿರುತ್ತೆ, ಬೇಗ ಆರಿಸ್ತೀರಾ. ಸ್ಟಾಪ್ ಲಾಸ್ ಇಟ್ಟಿದ್ರೆ ಮನೆ ಫುಲ್ ಸುಟ್ಟೋಗ್ಬಿಡುತ್ತೆ. ಒಂದೇ ಒಂದು ಟ್ರೇಡ್ ಸಾಕು, ಇಡೀ ನಿಮ್ಮ ಸ್ಟಾಪ್ ಲಾಸ್ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ನಮಸ್ತೆ ಕರ್ನಾಟಕ. ಸ್ಟಾಪ್ ಲಾಸ್ ಇಡೋದು ಹೇಗೆ, ಟಾರ್ಗೆಟ್ ಇಡೋದು ಹೆಂಗೆ, ಪ್ರತಿಯೊಂದು ಟ್ರೇಡ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ ಟ್ರೇಡ್ ಮಾಡೋಣ. ವೀಕ್ಷಕರೇ, ತುಂಬಾ ಜನಕ್ಕೆ ಟ್ರೇಡಿಂಗ್ ಅನ್ನೋದು ಗೊತ್ತಿಲ್ಲ. ಟ್ರೇಡಿಂಗ್ ಮಾಡಕ್ ಹೋಗಿ ಸ್ಟಾಪ್ ಲಾಸ್ ಇಡಕ್ ಬರಲ್ಲ, ಬೈ ಮಾಡಕ್ ಬರಲ್ಲ, ಟಾರ್ಗೆಟ್ ಇಡಕ್ ಬರಲ್ಲ. ಸೊ ಈ ವಿಡಿಯೋದಲ್ಲಿ ಎಕ್ಸ್ಪೆಷಲಿ ಟ್ರೇಡಿಂಗ್ ಮಾಡೋದು ಹೇಗೆ ನಾನು ಹೇಳ್ಕೊಡ್ತೀನಿ. ಕಂಪ್ಲೀಟ್ಲಿ ನೋಡಿಕೊಂಡು ನೀವು ಸಹ ನಾಳೆಯಿಂದನೇ ಟ್ರೇಡ್ ಮಾಡಿ. ಟ್ರೇಡ್ ಮಾಡಿದವಾಗ ಮಾತ್ರ ಇದು ಅರ್ಥ ಆಗುತ್ತೆ. ಬರೀ ಥಿಯರಿ ನೋಡೋದ್ರಿಂದ ಅರ್ಥ ಆಗಲ್ಲ. ಪ್ರಾಕ್ಟಿಕಲಿ ಟ್ರೇಡ್ ಮಾಡೋಣ ಬನ್ನಿ. ಸೊ ಇಲ್ಲಿ ನಾನು ಓಪನ್ ಮಾಡಿದ್ದೀನಿ ನನ್ನ ಏಂಜಲ್ ಬ್ರೋಕಿಂಗ್ ಅಕೌಂಟನ್ನು. ಸೊ ಇಲ್ಲಿ ಎಕ್ಸಾಂಪಲ್ ನಾನು ಒಂದು ಕಂಪನಿ ತಗೋಬೇಕು, ಇನ್ಫೋಸಿಸ್ ಕಂಪ್ನಿ ಶೇರ್ ತಗೋಬೇಕು. ಇನ್ಫೋಸಿಸ್ ಅಂತ ನಾನು ಹಾಕಿದ್ದೀನಿ. ಸೊ ಇನ್ಫೋಸಿಸ್ ಕಂಪನಿ ಶೇರ್ ಇಲ್ಲಿದೆ. ಸೊ ಲೆಟ್ಸೆ ನನಗೆ ಬೇರೆ ಕಂಪನಿ ಶೇರ್ ಬೇಕು. ಲೆಟ್ಸೆ BEL. ಸೊ BEL ಇಲ್ಲೇ ಇದೆ ಆಲ್ರೆಡಿ, ಅದು ನೀವು ಲಿಸ್ಟಲ್ಲೂ ಸಹ ಇದೆ. ಸೊ BEL. ಸೊ BEL ಇವಾಗ ಮೇಲಕ್ಕೆ ಹೋಗ್ತಾ ಇದೆ. ನನಗೆ ಅನಿಸ್ತಾ ಇದೆ BELನ ನಾನು ತಗೋಬೇಕಂತ ನನಗೆ ಅನಿಸ್ತಾ ಇದೆ. ತಗೊಳ್ಳೋದಕ್ಕೆ ಎರಡು ಆಪ್ಷನ್ ಇದೆ. ಒಂದು ಬೈ ಅಂತ ಇದೆ, ಮಾರೋದಕ್ಕೆ ಇನ್ನೊಂದು ಆಪ್ಷನ್ ಇದೆ, ಸೆಲ್ ಅಂತ ಇದೆ. ಸೊ ಭಾರತ್ ಎಲೆಕ್ಟ್ರಾನಿಕ್ಸ್ ನಾನು ಏನು ಮಾಡ್ತೀನಿ, ಇಲ್ಲಿ ಬೈ ಮಾಡ್ತಾ ಇದ್ದೀನಿ ಇಂಟ್ರಾಡೇಯಲ್ಲಿ. ಸೊ ಇಂಟ್ರಾಡೇಯಲ್ಲಿ ನಿಮ್ಗೆ ಗೊತ್ತಿದೆ 1:5x ಮಾರ್ಜಿನ್ ಸಿಗ್ತದೆ. ಸೊ ಅಂದರೆ 376 ರೂಪಾಯಲ್ಲಿರೋ ಶೇರ್ಗೆ ನೀವು ಬರೀ 75 ರೂಪಾಯಿ ಕಟ್ಟಿದ್ರೆ ಸಾಕು. 300 ರೂಪಾಯಿ ಬೇಕಾಗಿಲ್ಲ, ಫ್ರೀ. ಸೊ ಇಂಟ್ರಾಡೇ ಅಂದರೆ ಏನು, ನಿಮ್ಮ ಹತ್ರ 100 ರೂಪಾಯಿ ಇದ್ರೆ 500 ರೂಪಾಯಿ ಶೇರ್ ತೊಗೋಬೋದು, ಫ್ರೀ. ಬಟ್ ಇವತ್ತೇ ಮಾರಬೇಕು. ಸೊ ನಾನು ಇಂಟ್ರಾಡೇ ಮಾಡ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ಮಾಡಿ, ಒಂದು ಕ್ವಾಂಟಿಟಿ ಬೈ ಅಂತ ಹಾಕಿದೆ. ಸೊ ಇವಾಗ ಇಲ್ಲಿ ಬೈ ಆಗಿದೆ. ಸೊ ಬೈ ಆದಮೇಲೆ ನನಗೆ ಪ್ರಾಫಿಟು ಲಾಸ್ ಇಲ್ಲಿ ಕಾಣಿಸ್ತಾ ಇದೆ. ನನಗೆ ಇವಾಗ ಸ್ಟಾಪ್ ಲಾಸ್ ಇಡಬೇಕು. ಇಲ್ಲಿ ನೋಡಿ, ಬೈ ಮೋರ್ ಅಂತ ಕೇಳ್ತಾ ಇದೆ. ನನಗೆ ಇನ್ನೊಂದು 9 ಸ್ಟಾಕ್ ತೊಗೊಳ್ತೀನಿ. ಲೆಟ್ಸೆ 1 ತೊಗೊಂಡಿದ್ದೀನಿ, ಇನ್ನು 9 ಸ್ಟಾಕ್ ತೊಗೊಳ್ತಾ ಇದ್ದೀನಿ. ಸೊ 10 ಸ್ಟಾಕ್, ಟೋಟಲ್ 10 ಸ್ಟಾಕನ್ನು ನಾನು ತೊಗೊಂಡೆ. ಸೊ ಇಲ್ಲಿ ಪ್ರಾಫಿಟ್ ಲಾಸ್ ನನಗೆ 1 ರೂಪಾಯಿ ಪ್ರಾಫಿಟ್ ಅಂತ ತೋರಿಸ್ತಾ ಇದೆ. ಆ್ಯಂಡ್ ನೋಡಿ, ಸೆಕ್ಯೂರ್ ಎಕ್ಸಿಟ್ ಅಂತಿದೆ. ಸೊ ಸೆಟ್ ಗೇನ್ಸ್ ಆರ್ ಲಾಸ್ ಟ್ರಿಗರ್ಸ್ ಆಟೋಮೆಟಿಕಲಿ ಎಕ್ಸಿಟ್ ಎಫ್&ಓ ಆ್ಯಂಡ್ ಇಂಟ್ರಾಡೇ ಪೊಸಿಷನ್ಸ್. ಸೊ ಇಲ್ಲಿ ಹೊಸ ಫೀಚರ್ ಸಹ ಬಂದಿದೆ ಇದರಲ್ಲಿ. ಯಾವುದರಲ್ಲಿ? ಏಂಜಲಲ್ಲಿ ಸೆಕ್ಯೂರ್ ಎಕ್ಸಿಟ್. ಸೊ ಲೆಟ್ಸೆ ವೆನ್ ಟೋಟಲ್ ಗೇನ್, ಇಲ್ಲಿ 50 ರೂಪೀಸ್ ಮಿನಿಮಮ್ ಹಾಕ್ಬೇಕಂತೆ, ಟೋಟಲ್ ಲಾಸ್ 50 ರೂಪೀಸ್. ಸೊ ಹಿಂಗೆ ಹಾಕ್ಬಿಟ್ರೆ ನನಗೆ 50 ರೂಪಾಯಿ ಲಾಭ ಬಂದರೆ ಎಕ್ಸಿಟ್ ಆಗುತ್ತೆ, 50 ರೂಪಾಯಿ ಲಾಸ್ ಬಂದರೆ ಎಕ್ಸಿಟ್ ಆಗುತ್ತೆ. ಸೊ ಅರ್ಥ ಆಯ್ತು ಅನಿಸುತ್ತೆ. ಇದು ಒನ್ ಆಫ್ ದ ಹೊಸ ಫೀಚರ್ ಏಂಜಲಲ್ಲಿ ಲಾಂಚ್ ಮಾಡಿದ್ದಾರೆ. ನನಗೆ ಇದು ಬೇಡ. ಸೊ ನನಗೆ ಅದು ಸೆಕ್ಯೂರ್ ಎಕ್ಸಿಟ್ ಬೇಡ. ಲೆಟ್ಸೆ ಮೋಸ್ಟ್ ಆಫ್ ದ ಬ್ರೋಕರ್ಸಲ್ಲಿ ಈ ಫೀಚರ್ ಇಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಏಂಜಲಲ್ಲಿ. 50 ರೂಪಾಯಿ ಗೇನು 50 ರೂಪಾಯಿ ಲಾಸ್ ಆದರೂ ನಾವು ಎಕ್ಸಿಟ್ ಆಗ್ಬೋದು, ಅದೆಲ್ಲ ಕೊಟ್ಟಿದ್ದಾರೆ. ನನಗೆ ಜನರಲಿ ಸ್ಟಾಪ್ ಲಾಸ್ ಇಡೋದು ಬೇಕಾಗುತ್ತೆ. ಲೆಟ್ಸೆ ನಾನು ಒಂದು ಸ್ಟಾಕನ್ನು ಡೆಲಿವರಿಯಲ್ಲಿ ತೊಗೊಳ್ತೀನಿ. ಲೆಟ್ಸೆ ಐ ವಿಲ್ ಬೈ TCS. ಒಂದೇ ಒಂದು ಶೇರ್ ತೊಗೊಳ್ತೀನಿ, TCSದು ಡೆಲಿವರಿಯಲ್ಲಿ ತೊಗೊಳ್ತೀನಿ. ಲೆಟ್ಸೆ 2 ಶೇರ್ ತೊಗೊಂಡಿದ್ದೀನಿ ಡೆಲಿವರಿಯಲ್ಲಿ. TCSನ ನಾನು ಡೆಲಿವರಿಯಲ್ಲಿ 2 ಶೇರ್ ಕೊಂಡ್ಕೊಂಡಿದ್ದೀನಿ. ನನಗೆ TCSಸು ಲೆಟ್ಸೆ 3525 ರೂಪಾಯಲ್ಲಿರೋ TCSಸು 3500ಕ್ಕೆ ಬಿದ್ದರೆ ಎಕ್ಸಿಟ್ ಆಗಬೇಕಾಗತ್ತೆ. ಅದಕ್ಕೆ ನಾನೇನು ಮಾಡಬೇಕು, ಸ್ಟಾಪ್ ಲಾಸ್ ಇಡಬೇಕು. ಇಲ್ಲಿ ನೋಡಿ, ಸೆಟ್ SL ಅಂದ್ರೇನು, ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಇಡೋದು ಹೇಗೆ, ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಸ್ಟಾಪ್ ಲಾಸ್ ಅಂತಿದೆ. ಸೊ ನಾನು ಏನು ಮಾಡ್ತೀನಿ, ನಾನು ಎಡಿಟ್ ಮಾಡ್ತೀನಿ. ಲೆಟ್ಸೆ 3524ಗೆ ಬಂದಿದೆ ಅದು. ಲೆಟ್ಸೆ 3522ಗೆ ನಾನು ಸ್ಟಾಪ್ ಲಾಸ್ ಇಡ್ತೇನೆ. ನೋಡೋಣ, ಟ್ರಿಗರ್ ಆದರೂ ಆಗಲಿ, ನನಗೇನು ತೊಂದರೆ ಇಲ್ಲ. ಆ್ಯಂಡ್ ಸೆಟ್ ಟಾರ್ಗೆಟು ಸಹ ಇದೆ. ಸ್ಟಾಪ್ ಲಾಸ್ ಟಾರ್ಗೆಟ್ ಎರಡೂ ಇದೆ. ನನಗೇನು ಟಾರ್ಗೆಟ್ ಏನು ಬೇಡ, ನನಗೆ ಸ್ಟಾಪ್ ಲಾಸ್ ಸಾಕು. ಟಾರ್ಗೆಟ್ ಬೇಕಾದ್ರೂ ಇಡ್ಬೋದು ನಾನು. ನೋಡೋಣ, ಟಾರ್ಗೆಟು ಇಡ್ತೀನಿ 353528. ಎಸ್. ಸೊ ಇವಾಗ ನಾನು ಸ್ಟಾಪ್ ಲಾಸು ಇಟ್ಟಿದ್ದೀನಿ, ಟಾರ್ಗೆಟು ಇಟ್ಟಿದ್ದೀನಿ. ಅದು ಇಲ್ಲಿ ಕಾಣಿಸುತ್ತೆ ನಿಮಗೆ. ಸೊ ನಾನು ಇವಾಗ ಸ್ಟಾಪ್ ಲಾಸ್ ಇಟ್ಟಿರೋದು 3522, ಟಾರ್ಗೆಟ್ ಇಟ್ಟಿರೋದು 3528. ಜಸ್ಟ್ ಅಬ್ಸರ್ವ್ ಮಾಡಿ, ಝೂಮ್ ಆಗಿ ಚೆಕ್ ಮಾಡೋಣ. ಜಸ್ಟ್ ಅಬ್ಸರ್ವ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್. ಸ್ಟಾಪ್ ಲಾಸ್ ಇಡೋದು ಹೆಂಗೆ, ಟಾರ್ಗೆಟ್ ಇಡೋದು ಹೆಂಗೆ, ನೀವು ಫಸ್ಟ್ ಬೈ ಮಾಡಬೇಕು. ಬೈ ಮಾಡಿದ್ದು ಆದಮೇಲೆ ಸ್ಟಾಪ್ ಲಾಸ್ ಇಡಬೇಕು. ತುಂಬ ಜನ ಕ್ಲಾಸಿಗೆ ಬಂದಿರ್ತಾರೆ ನಮ್ಮ ಅಕಾಡೆಮಿಯಲ್ಲಿ. ಫಸ್ಟ್ ಡೇನೇ ಸರ್ ಸ್ಟಾಪ್ ಲಾಸ್ ಇಡೋದು ಹೇಳ್ಕೊಡಿ ಸರ್ ಅಂತಾರೆ. ಸ್ಟಾಪ್ ಲಾಸ್ ಇಡೋಕೆ ಆಗಲ್ಲ. ಯಾಕಂದರೆ ನೀವು ಬೈ ಮಾಡಿದ್ರೆ ತಾನೇ ಸ್ಟಾಪ್ ಲಾಸ್ ಇಡೋದು. ಇನ್ನು ನಿಮ್ಮ ಅಕೌಂಟೇ ಖಾಲಿ ಇದೆ.
ಖಾಲಿ ಇದ್ದಾಗ ಹೆಂಗೆ ಸ್ಟಾಪ್ ಲಾಸ್ ಇಡೋದು? ಫಸ್ಟ್ ಶೇರ್ಗಳನ್ನು ಕೊಂಡ್ಕೊಂಡು ಆದಮೇಲೆ ಸ್ಟಾಪ್ ಲಾಸ್ ಇಡಿ. ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ, ಯಾರಿಗೆ ಅರ್ಥ ಆಗಿಲ್ಲೋ ಪ್ರತಿ ಸಾರಿ ಇನ್ನೊಂದು ಸತಿ ನಾನು ತೋರಿಸ್ತೀನಿ. ಲೆಟ್ಸೇ ನಾನು BEL ತೊಗೊಂಡಿದ್ದೀನಿ, ಯಾವುದರಲ್ಲಿ ಇಂಟ್ರಾಡೇಲಿ BEL ತೊಗೊಂಡಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಪ್ರೆಸ್ ಮಾಡಿದ್ರೆ ಸೆಟ್ SL ಆರ್ ಟಾರ್ಗೆಟ್ ಅಂತಿದೆ. ನಾನು SL ಸೆಟ್ ಮಾಡಬೇಕು. ಸೊ ಇಲ್ಲಿ 375 ಟ್ರೇಡ್ ಆಗ್ತಾಯಿದೆ. ನಾನೇನು ಮಾಡ್ತೀನಿ, 375 ಪಾಯಿಂಟ್, ನಾನು ತೊಗೊಂಡಿರೋದು 376 ಅಲ್ಲ, ನಾನು 370 ಪಾಯಿಂಟ್ ಬರೀ 20 ಪೈಸೆ ಸ್ಟಾಪ್ ಲಾಸ್ ಇಡ್ತೀನಿ. 20 ಪೈಸೆ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ನನಗೇನಾದ್ರು BEL 20 ಪೈಸೆ ಬಿದ್ದರೆ ನನ್ನ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ. 20 ಪೈಸೆ ನಾನೇ ಇಟ್ಟಿದ್ದೀನಿ, ನೀವು ಇಡಬೇಕಂತೇನಿಲ್ಲ, ನಿಮ್ಮ ಒಂದು ರಿಸ್ಕ್ ನೋಡ್ಕೊಳ್ಳಿ. 376 ನೀವು ತೊಗೊಂಡಿದ್ದೀರ ಅಂದರೆ 370 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. 1% or 2% ನಿಮ್ಮ ಒಂದು ರಿಸ್ಕ್ ಕೆಪಾಸಿಟಿ, ರಿಸ್ಕ್ ಅಪಟೈಟ್ ನೋಡಿಕೊಂಡು ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ನೀವೇನಾದ್ರು ದಿನಕ್ಕೆ 2% ಗೆಸ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ 1% ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ನೀವೇನಾದ್ರು ದಿನಕ್ಕೆ 1% ಮಾಡ್ತೀನಿ ಅಂದರೆ 0.5% ಸ್ಟಾಪ್ ಲಾಸ್ ಇಟ್ಕೊಳ್ಳಿ, ಬೇಸ್ಡ್ ಆನ್ ದ ರಿಸ್ಕ್. ಆ್ಯಂಡ್ ಅಗೇನ್ ಈ 0.5% ಸ್ಟಾಪ್ ಲಾಸ್ ವರ್ಕ್ ಆಗುತ್ತಾ ಇಲ್ಲ 2% ಸ್ಟಾಪ್ ಲಾಸ್ ವರ್ಕ್ ಆಗುತ್ತಾ, ಏನು ಇಡಬೇಕು ಅನ್ನೋದು ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ನಾವು ಹೇಳ್ಬೋದು. ಸೊ ನೀವೊಂದು ಸ್ಟಾಕನ್ನು ನೀವು ನೋಡ್ತಾ ಇದ್ದರೆ, ಲೆಟ್ಸ್ ಸೇ HUL ದಿನಕ್ಕೆ ಮೂವ್ಮೆಂಟ್ ಆಗೋದೇ 1-1.5%. ಈ ಸ್ಟಾಕಲ್ಲಿ 0.5% ಸ್ಟಾಪ್ ಲಾಸ್ ಇಟ್ಟರು ವರ್ಕೌಟ್ ಆಗುತ್ತೆ. ವೆರಾಸ್ ಬಜಾಜ್ ಫಿನಾನ್ಸ್ ದಿನಕ್ಕೆ 2-2.5%, 3% ಮೂವ್ ಆಗೋ ಸ್ಟಾಕು. ಇದರಲ್ಲಿ ನೀವು 0.5% ಇಟ್ಟರೆ ಟಕ್ಕನ್ ಟ್ರಿಗರ್ ಆಗುತ್ತೆ. ಸೊ ಅದರಿಂದ ನೀವು ಯಾವ ಇನ್ಸ್ಟ್ರೂಮೆಂಟಲ್ಲಿ ಟ್ರೇಡ್ ಮಾಡ್ತೀರೋ ಅದ್ರ ಮೂವ್ಮೆಂಟ್ ಹೆಂಗಿರುತ್ತೆ ಅಂತ ಅಟ್ಲೀಸ್ಟ್ ಒಂದು 6 ತಿಂಗಳು ನೋಡಿದವಾಗ ನಿಮ್ಗೆ ಅರ್ಥ ಆಗುತ್ತೆ ಸ್ಟಾಪ್ ಲಾಸ್ ಎಷ್ಟು ಇಡಬೇಕು ಅಂತ. ನೋಡಿ, BEL ಅಲ್ಲಿ ನಾನು 20 ಪೈಸೆ ಸ್ಟಾಪ್ ಲಾಸ್ ಇಟ್ಟಿದ್ರೆ ಸ್ಟಾಪ್ ಲಾಸ್ ಟ್ರಿಗರ್ ಆಯಿತು, ನಿಮ್ಮ ಕಣ್ಮುಂದೆನೇ ಸ್ಟಾಪ್ ಲಾಸ್ ಟ್ರಿಗರ್ ಆಯಿತು. ಸೊ ಇವಾಗ TCS ಅಲ್ಲಿ ನಾನೇನು ಮಾಡ್ತೀನಿ, ಆ ಟಾರ್ಗೆಟನ್ನು ನಾನು ಕಡಿಮೆ ಮಾಡ್ತೀನಿ. ಇಲ್ಲಿ ಜಸ್ಟ್ ಎಡಿಟ್ಗೆ ಹೋದೆ, ಟಾರ್ಗೆಟ್ ನನಗೇನಿದೆ ಓಕೆ ಅದು ಸ್ಟಾಪ್ ಲಾಸ್ ಇಟ್ಟಾಗೋ ಥರ ಇದೆ ನೋಡೋಣ. ಟಾರ್ಗೆಟ್ ಏನು ಮಾಡ್ತೀನಿ, ಬರೀ ₹1 ಟಾರ್ಗೆಟ್ ಇಡ್ತೀನಿ. ಎಸ್, ಸೊ ನೋಡೋಣ TCS ಇನ್ನೊಂದು ₹2 ಡ್ರಾಪ್ ಆದರೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ₹1 ಜಂಪ್ ಆದರೆ ಟಾರ್ಗೆಟ್ ಹಿಟ್ ಆಗುತ್ತೆ. ಲೆಟ್ಸ್ ಸಿ ವೆದರ್ ಟಾರ್ಗೆಟ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಅಂತ. ನೆಕ್ಸ್ಟು ಇದಾದಮೇಲೆ ಅದ್ರ ಪಾಡಿಗೆ ಅದು ಟ್ರೇಡ್ ಆಗ್ತಾ ಇರಲಿ. ನೆಕ್ಸ್ಟು ಲೆಟ್ಸ್ ಟ್ರೇಡ್ ಇನ್ ನಿಫ್ಟಿ ಆಪ್ಷನ್ಸ್. ಸೊ ಇವಾಗ ನಿಫ್ಟಿ, ಫಸ್ಟ್ ಆಫ್ ಆಲ್ ನಿಫ್ಟಿ ಹೆಂಗೆ ಟ್ರೇಡ್ ಆಗ್ತಾಯಿದೆ ಅಂತ ನಾವು ನೋಡಬೇಕಾಗುತ್ತೆ. ನಿಫ್ಟಿ ಚಾರ್ಟ್ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇವಾಗ ನಿಫ್ಟಿ ಇಫ್ ಯು ಸಿ ದ 5 minutes ಕ್ಯಾಂಡಲ್ ಇಟ್ ಈಸ್ ಟ್ರೇಡಿಂಗ್ ಬುಲ್ಲಿಶ್. ಸೊ ನಿಫ್ಟಿ ಬುಲ್ಲಿಶ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ನಿಫ್ಟಿ ಎಲ್ಲಿ ಟ್ರೇಡ್ ಆಗ್ತಾಯಿದೆ 24,790 ಹತ್ರ ಟ್ರೇಡ್ ಆಗ್ತಾಯಿದೆ. ನಾನೇನು ಮಾಡ್ತೀನಿ, ನಿಫ್ಟಿ 24,790 ಟ್ರೇಡ್ ಆಗ್ತಾಯಿದ್ರೆ ನಾನೇನು ಮಾಡ್ತೀನಿ 24,700 ಒಂದು ಸ್ವಲ್ಪ ಇಂದ ಮನಿ ನಾನೇನು ಕಾಲ್ ಬೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ಕಾಲ್ನ ಬೈ ಮಾಡ್ತಾಯಿದ್ದೀನಿ, ಕ್ಯಾರಿ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಸೊ ಅದು ಸಹ ಸೆಲ್ ಆಯಿತು ನೋಡಿ, TCS ಇದಾಯಿತು. ಸೊ ನಾನು ಜಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ನಿಫ್ಟಿ 24,700 ಕಾಲ್ನ ಬೈ ಮಾಡಿದ್ದೀನಿ. ಸೊ TCSದು ಸ್ಟಾಪ್ ಲಾಸ್ ಟ್ರಿಗರ್ ಆಯಿತು, ನೀವು ನೋಡಿದ್ರಿ TCS ಸ್ಟಾಪ್ ಲಾಸ್ ಟ್ರಿಗರ್ ಆಯಿತು. ಸೊ ನಾನು ಲಿಮಿಟ್ ಪ್ರೈಸಲ್ಲಿ ಇಟ್ಟಿದ್ದೆ, ಅದು ಬರಲೇ ಇಲ್ಲ. ಲೆಟ್ ಮೀ ಹಿಟ್ ಮಾರ್ಕೆಟ್. ಸೊ ಇವಾಗ ಮಾರ್ಕೆಟ್ ಪ್ರೈಸಲ್ಲಿ ಹೊಡೆದೆ, ಇವಾಗ ನನಗೆ ಇಲ್ಲಿ ಕಂಪ್ಲೀಟ್ಲಿ ನನಗೆ ಕಾಣಿಸ್ತಾ ಇದೆ ಸ್ಟಾಪ್ ಲಾಸ್ ಟಾರ್ಗೆಟ್ ಎಲ್ಲನೂ ಕಾಣಿಸ್ತಾ ಇದೆ. ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ನನಗೆ ₹130 ಲಾಸ್ ಆಗ್ತಾಯಿದೆ. ಲೆಟ್ಸೇ ನನಗೇನು ಅನಿಸುತ್ತೆ, ಈ ಟ್ರೇಡಲ್ಲಿ ನನಗೆ ಒಂದು ₹300 ಪ್ರಾಫಿಟ್ ಬಂದರೆ ಎಕ್ಸಿಟ್ ಆಗ್ತೀನಿ, ₹300 ಲಾಸ್ ಆದರೆ ಎಕ್ಸಿಟ್ ಆಗ್ತೀನಿ. ಜಸ್ಟ್ ಕನ್ಫರ್ಮ್ ಮಾಡ್ತೀನಿ. ಜೊತೆಗೆ ₹300 ಇಟ್ಟಿದ್ದೀನಿ, ₹300 ಟ್ರಿಗರ್ ಆಯಿತು. ಸೊ ಅಷ್ಟು ಫಾಸ್ಟ್ ಇರುತ್ತೆ ಆಪ್ಷನ್ಸಲ್ಲಿ ನೋಡಿ. ವಿತಿನ್ ಸೆಕೆಂಡ್ಸಲ್ಲಿ ನಾವು ನಿಫ್ಟಿನ ಟ್ರೇಡ್ ಮಾಡಿದ್ರಿ ವಿಚ್ ಈಸ್ 24,700. ಸೊ ಕಾಲ್ ಆಪ್ಷನ್ ತಗೊಳ್ತಾ ಇದ್ದೀನಿ ಒನ್ಸ್ ಅಗೇನ್. ಸೊ ಲೆಟ್ಸ್ ಸೇ ಐ ವಿಲ್ ಪುಟ್ 1 ಕ್ವಾಂಟಿಟಿ. ಮಾರ್ಕೆಟ್ ಹೊಡಿತಾ ಇದ್ದೀನಿ ಅಗೇನ್. ಸೊ ಮಾರ್ಕೆಟ್ ಪ್ರೈಸ್ ಹೊಡೆದಿದ್ದೀನಿ. ಸೊ ಅಗೇನ್ ಐ ಬಾಟ್ ದ ಕಾಲ್ ಆಪ್ಷನ್. ಸೊ ಇಲ್ಲಿ ಕಾಲ್ನ ಬೈ ಮಾಡ್ತಾಯಿದ್ದೀನಿ. ಸೊ ಮೇನ್ಲಿ ಆಪ್ಷನ್ಸಲ್ಲಿ ಸ್ಟಾಪ್ ಲಾಸ್ ಇಡೋದು ಹೆಂಗೆ ಅನ್ನೋದು ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ. ಸೊ ಆಪ್ಷನ್ಸಲ್ಲಿ ನೀವು ಏನೇ ಸ್ಟಾಪ್ ಲಾಸ್ ಇಟ್ಟರು ಬೇಸ್ಡ್ ಆನ್ ದ ಪ್ರೀಮಿಯಮ್. ಸೊ ಇವಾಗ ₹170 ಟ್ರೇಡ್ ಆಗ್ತಾಯಿದೆ, ನನಗೆ ಒಂದು ₹20 ಸ್ಟಾಪ್ ಲಾಸ್ ಇಡಬೇಕು ಅನ್ನಿಸ್ತಾ ಇದೆ. ಸೊ 150 ಅಲ್ಲಿ ಪುಟ ಸ್ಟಾಪ್ ಲಾಸ್. ಸೊ 150 ಸ್ಟಾಪ್ ಲಾಸ್ ಅಂದರೆ ಹತ್ರ ನನ್ನ ಲಾಸ್ ಬಂದು ₹1,500 ನನ್ನ ರಿಸ್ಕ್ ಇರುತ್ತೆ. ಸೊ ಆಪ್ಷನ್ಸಲ್ಲಿ ಕಣ್ಣು ತೆಗಿಯೋಷ್ಟರಲ್ಲಿ ₹1,500 ಲಾಸ್ ಆಗ್ಬೋದು, ಪ್ರಾಫಿಟ್ ಆಗ್ಬೋದು. ಬಟ್ ಮೇನ್ಲಿ ನೀವು ಕಲೀರಿ ಅಂತ ಹೇಳ್ತಾ ಇದ್ದೀನಿ. ಆಪ್ಷನ್ಸ್ ದಿಸ್ ಇಸ್ ಓನ್ಲಿ ಎಜುಕೇಷ್ನಲ್ ಪರ್ಪಸ್ ನಾನು ಮಾಡ್ತಾ ಇರೋದು. ಅಗೇನ್ ನನ್ನನ್ನು ನೋಡಿ ಯಾರೂ ಕಾಪಿ ಮಾಡೋಕ್ಕೆ ಹೋಗ್ಬೇಡಿ. ನಾನು
170 ರೂಪಾಯಲ್ಲಿ ತೊಗೊಂಡಿದ್ದೀನಿ, ಸ್ಟಾಪ್ ಲಾಸ್ ಇಟ್ಟಿದ್ದೀನಿ 150 ರೂಪಾಯಿ. ಸ್ಟಾಪ್ ಲಾಸ್ ಇಡೋದೆಲ್ಲ ಸಿಕ್ಕಾಬಟ್ಟೆ ಸಿಂಪಲ್ ಇದೆ. ಏಂಜಲ್ ಒನ್ನಲ್ಲಿ ಸಿಕ್ಕಾಬಟ್ಟೆ ಸಿಂಪಲ್ ಇದೆ ನೋಡಿ. ಸೊ ಜಸ್ಟ್ 172, ಸೊ 172 ಅಲ್ಲಿ ಟ್ರೇಡ್ ಆಗ್ತಾಯಿದೆ. ವಿತಿನ್ ಸೆಕೆಂಡ್ಸಲ್ಲಿ 50 ರೂಪಾಯಿ 100 ರೂಪಾಯಿ ನೀವು ನೋಡ್ಬೋದು ಏನು ಚೇಂಜಸ್ ಆಗ್ತಾಯಿದೆ ಅಂತ. ಸೊ ನನ್ನ ಸ್ಟಾಪ್ ಲಾಸ್ ಬೇರೆ 150ಅಲ್ಲಿ ಇಟ್ಟಿದ್ದೀನಿ, ಇದು 168ಅಲ್ಲಿ ಟ್ರೇಡ್ ಆಗ್ತಾಯಿದೆ. ಆ್ಯಂಡ್ ನಿಫ್ಟಿ ಚಾರ್ಟ್ನ ನಾನು ಚೆಕ್ ಮಾಡ್ತಾಯಿದ್ದೀನಿ. ನಿಫ್ಟಿ ಚಾರ್ಟ್ ಅಗೇನ್ ಬುಲಿಶ್ ಆಗೋ ಥರ ಇದೆ, ನೋಡೋಣ ಏನಾಗುತ್ತಂತ. ನೋಡಿ ಇಲ್ಲಿ ಡೈರೆಕ್ಟ್ಲಿ ಅದು ನಿಫ್ಟಿ ಚಾರ್ಟ್ ಹಾಕಿದ ತಕ್ಷಣ ಇವನ್ ಇಲ್ಲೂ ಸಹ ಬೈ ಸೆಲ್ ರೆಕಮೆಂಡೇಷನ್ ಬರ್ತಾ ಇದೆ. ಬೈ ಇಲ್ಲಿ ಸೆಲ್ ಚಾರ್ಟ್ ಮೇಲೇ ಬೈ ಸೆಲ್ ಮಾಡ್ಬೋದು. ಸೊ ನಿಫ್ಟಿ ಏನಾದ್ರು ಇವಾಗ ಮೇಲಕ್ಕೆ ಹೋದರೆ ನನಗೆ ಪ್ರಾಫಿಟ್ ಬರುತ್ತೆ, ಬಿಕಾಸ್ ನಾನು ಕಾಲ್ ಆಪ್ಷನ್ನ ಕೊಂಡ್ಕೊಂಡಿದ್ದೀನಿ. ನಿಫ್ಟಿ ಬಿದ್ದರೆ ನನಗೆ ಲಾಸ್ ಆಗುತ್ತೆ, ಬಿಕಾಸ್ ನಾನು ಕಾಲ್ ಆಪ್ಷನ್ನ ಡೆಫಿನೆಟ್ಲಿ ನಾನು ಏನು ಮಾಡಿದ್ದೀನಿ, ಬೈ ಮಾಡಿದ್ದೀನಿ. ಲೆಟ್ಸ್ ಎ ಶಾರ್ಟ್ ಸೆಲ್ಲಿಂಗ್ ತೋರಿಸ್ತೀನಿ ನೋಡಿ. ಶಾರ್ಟ್ ಸೆಲ್ಲಿಂಗ್ ಹೆಂಗೆ ಮಾಡೋದಂದರೆ, ನನಗೆ ಇವತ್ತು ರಿಲಯನ್ಸ್ ಬೀಳುತ್ತೆ ಅನಿಸುತ್ತೆ, ನಾನು ಏನು ಮಾಡ್ತೀನಿ, ಇಂಟ್ರಾಡೇ ಹೋಗ್ಬಿಟ್ಟು ಒಂದು 10 ಶೇರನ್ನು ಸೆಲ್ ಮಾಡ್ತೀನಿ. 10 ಶೇರ್ ಸೆಲ್ ಮಾಡ್ತಾಯಿದ್ದೀನಿ. ನನಗೆ ರಿಲಯನ್ಸ್ ಇವತ್ತು ಬೀಳುತ್ತೆ ಅನ್ನಿಸ್ತಾ ಇದೆ, ನಾನೇನು ಮಾಡ್ತೀನಿ, 10 ಶೇರನ್ನು ಸೆಲ್ ಮಾಡ್ತಾಯಿದ್ದೀನಿ. ನೋಡಿ ರಿಲಯನ್ಸ್ 10 ಶೇರ್ನ ಸೆಲ್ ಮಾಡಿದ್ದೀನಿ, ನಾನು ಬೈ ಮಾಡಿಲ್ಲ. ನನಗೆ ಇವಾಗ ರಿಲಯನ್ಸ್ ಎಷ್ಟು ಬೀಳುತ್ತೋ ಅಷ್ಟು ನನಗೆ ಲಾಭ. ಜಸ್ಟ್ ಲೆಟ್ಸ್ ಅಬ್ಸರ್ವ್ ಮಾಡಿ. ಸೊ ಲೆಟ್ಸ್ ಅಗೇನ್ ನಾನು ಏನು ಮಾಡ್ತೀನಿ, ರಿಲಯನ್ಸನ್ನು ಸ್ವಲ್ಪ ಶಾರ್ಟ್ ಜಾಸ್ತಿ ಮಾಡ್ತೀನಿ. ಎಸ್ 50 ಶೇರನ್ನು ನಾನು ಡೆಲಿವರಿಯಲ್ಲಿ ಡೆಲಿವರಿಯಲ್ಲಿ ಸೆಲ್ ಮಾಡೋಕ್ಕಾಗಲ್ಲ. ಎವ್ರಿ ಒನ್ ನೋಸ್ ದಟ್. ಇಂಟ್ರಾಡೇಯಲ್ಲಿ ಸೆಲ್ ಮಾಡ್ತಾಯಿದ್ದೀನಿ 50 ಶೇರು. ಸೊ ಆಲ್ಮೋಸ್ಟ್ ನೋಡಿ ನಂದು ಸ್ಟಾಪ್ ಲಾಸ್ ಹತ್ರಕ್ಕೆ ಬರ್ತಾ ಇದೆ. 150 ಇಸ್ ಮೈ ಸ್ಟಾಪ್ ಲಾಸ್. ಇದು 155 ಟ್ರೇಡ್ ಆಗ್ತಾಯಿದೆ. ರಿಲಯನ್ಸನ್ನು ನಾನು ಸ್ಟಾಪ್ ಲಾಸ್ ಗಾಟ್ ಟ್ರಿಗರ್ಡ್. ಸೊ ಕಾಲ್ ಆಪ್ಷನ್ ಬೈ ಮಾಡಿದ್ದೆ, 20 ಪಾಯಿಂಟ್ ಸ್ಟಾಪ್ ಲಾಸ್ ಇದ್ದರೆ ಟ್ರಿಗರ್ ಆಯಿತು, ನೋ ವರೀಸ್. ರಿಲಯನ್ಸ್ ಶಾರ್ಟ್ ಮಾಡಿದ್ದೀನಿ, ರಿಲಯನ್ಸ್ ನನಗೆ ಬಿದ್ದಷ್ಟು ಇವಾಗ ಲಾಭ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವಿತಿನ್ ಸೆಕೆಂಡ್ಸಲ್ಲಿ ಇಲ್ಲಿ 1000 ರೂಪೀಸ್ ಬರುತ್ತೆ ಹೋಗುತ್ತೆ. ಇದು ನಾನು ಜಸ್ಟ್ ಎಕ್ಸ್ಪರಿಮೆಂಟ್ ಮಾಡ್ತಾ ಇರೋದು, ಇಲ್ಲಿ ನಾನೇನು ಟ್ರೇಡ್ ಮಾಡ್ತಾ ಇಲ್ಲ. ಸೊ ಇಟ್ಸ್ ನಾಟ್ ದಟ್ ನಾನು ಎಲ್ಲ ನೋಡಿಕೊಂಡು ಪ್ಯಾರಾಮೀಟರ್ಸ್ ನೋಡಿಕೊಂಡು ಟ್ರೇಡ್ ಮಾಡ್ತಾ ಇಲ್ಲ, ಇಟ್ಸ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ರಿಲಯನ್ಸ್ ನೋಡಿ ಇವಾಗ ಶಾರ್ಟ್ ಮಾಡಿದ್ದೀನಿ, ರಿಲಯನ್ಸ್ ಎಷ್ಟು ಬೀಳುತ್ತೋ ನನಗೆ ಲಾಭ ಬರುತ್ತೆ. ಜಸ್ಟ್ ವೇಟ್ ಮಾಡಿ ನೋಡೋಣ ಏನಾಗುತ್ತಂತ. ಸೊ ಮಾರ್ಕೆಟ್ ಬಿದ್ದಷ್ಟು ರಿಲಯನ್ಸ್ ಬೀಳಲೇಬೇಕು, ರಿಲಯನ್ಸ್ ಬಿದ್ದಷ್ಟು ಡೆಫಿನೆಟ್ಲಿ ನಮಗೆ ದುಡ್ಡು ಬಂದೇ ಬರುತ್ತೆ. ಚೆಕ್ ಮಾಡೋಣ. ಸೊ ರಿಲಯನ್ಸ್ ಬೀಳ್ತಾ ಇಲ್ಲ, ಅಲ್ಲಲ್ಲಿ ಆಟ ಆಡ್ತಾ ಇದೆ. ಸೊ ನಮಗೆ 1 ರೂಪಾಯಿ, ದ ಮೂಮೆಂಟ್ ಈಸ್ ಆಲ್ಸೋ ವೆರಿ ಸ್ಲೋ ರಿಲಯನ್ಸ್. ಲೆಟ್ಸ್ ಸೇ ಸೊ ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್ ಚಾರ್ಟ್ ನೋಡ್ತಾ ಇದ್ದೀನಿ. ಸೊ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಚಾರ್ಟ್ 54,986 ಅಲ್ಲಿದೆ. ಸೊ ಬ್ಯಾಂಕ್ ನಿಫ್ಟಿ 54,995 ಅಂದರೆ 55,000 ಕಾಲ್ ತೊಗೋಬೋದು ನಾವು. 55,000 ಕಾಲ್. ಸೊ 29th ಮೇ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ವೀಕ್ಲಿ ಎಕ್ಸ್ಪೈರಿ ಇಲ್ಲ, ಇಟ್ಸ್ ಓನ್ಲಿ ಮಂತ್ಲಿ ಎಕ್ಸ್ಪೈರಿ. ಲೆಟ್ಸೆ ಇದನ್ನು ಬೈ ಮಾಡೋದಕ್ಕೆ 16,000 ಬೇಕು. ಜಸ್ಟ್ ನೋಡೋಣ. ಬ್ಯಾಂಕ್ ನಿಫ್ಟಿ ಬೈ ಮಾಡಿದ್ದೀನಿ, ಸ್ಟಾಪ್ ಲಾಸ್ ಇಡೋದು ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಬೈ ಮಾಡಿದ್ದೀನಿ, ಇಲ್ಲಿ ನಾನು ಬೈ ಮಾಡಿರೋ ರೇಟು 544. ನಾನೇನು ಮಾಡ್ತೀನಿ, ಒಂದು 500 ರೂಪೀಸ್ ಸ್ಟಾಪ್ ಲಾಸ್ ಇಡ್ತೀನಿ. ಎಸ್, ಇವಾಗ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೀನಿ, ನೆಮ್ಮದಿಯಾಗಿ ನಾನು ಇರ್ಬೋದು. ಯಾಕಂದರೆ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ನಾನು ಸ್ಟಾಪ್ ಲಾಸ್ ಇಟ್ಟಿಲ್ಲಾರೆ ನನಗೆ ಭಯ ಆಗ್ತಾಯಿತ್ತು. ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಎಷ್ಟು ಫಾಸ್ಟಾಗಿ ನೋಡಿ 150 ರೂಪಾಯಿ ಎಷ್ಟು ಫಾಸ್ಟಾಗಿ ಬರ್ತಾಯಿದೆ. ದಟ್ ಈಸ್ ಹೌ ಇಟ್ ವರ್ಕ್ಸ್. ಒಂದು ಸೆಕೆಂಡ್ಸಲ್ಲಿ 100-150 ರೂಪಾಯಿ 200 ರೂಪಾಯಿ ವ್ಯತ್ಯಾಸ ಆಗುತ್ತೆ. ಸೊ ಇಲ್ಲಿ ಇದನ್ನು ನೋಡಿಬಿಟ್ಟು ತುಂಬ ಜನ, ಸಾರ್ ಏನು ಸರ್ 1900 ರೂಪಾಯಿ ಲಾಸ್ ಆಯಿತು, ಪ್ರಾಫಿಟ್ ಬಂತು, ಏನು ಸರ್ 200 ರೂಪಾಯಿ ಪ್ರಾಫಿಟ್ ಬರ್ತಾಯಿದೆ, ಇದನ್ನು ನೋಡಿ ಎಕ್ಸೈಟ್ ಆಗಬೇಡಿ. ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಇದೊಂದು ಭಯ ಇರುತ್ತೆ. ಸೊ ಏನು ಸರ್ ನೀವೆಲ್ಲ ಹಿಂಗೆ ಮಾಡ್ತಾಯಿದ್ದೀರಲ್ಲ ಸರ್, ಏನೋ ಫುಲ್ ಹೋಗಿರುತ್ತಲ್ಲ ನಿಮ್ಮದೆಲ್ಲ ಅಂತಲೂ ಸ್ವಲ್ಪ ಜನ ಅನ್ಕೋತಾರೆ. ಸೊ ನೋಡೋಣ ಹೋಗಿರುತ್ತಾ ಬಂದಿರುತ್ತಾ. ಸೊ ಓವರಾಲ್ ಜಸ್ಟ್ ಚೆಕ್ ಮಾಡೋಣ. ಲೆಟ್ಸ್ ಸಿ. So overall, if you see the profit 4,77,000 last 3 months, last month 15 days, 3 months, 1 year. The 1 year profit is 4,77,000 something profit ಇದೆ. ಸೊ ಮೇನ್ಲಿ ರಿಸ್ಕನ್ನ ಮ್ಯಾನೇಜ್ ಮಾಡೋದು ಕಲಿಬೇಕಾಗುತ್ತೆ. ರಿಸ್ಕನ್ನು ಮ್ಯಾನೇಜ್ ಮಾಡೋದು ಕಲಿತ್ರೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ಸ್ಟಾಕ್ ಮಾರ್ಕೆಟ್. ನೋಡಿ ನಾನು ಅದು ರಿಲಯನ್ಸನ್ನು ಶಾರ್ಟ್ ಮಾಡಿದ್ದೀನಿ, ಬ್ಯಾಂಕ್ ನಿಫ್ಟಿ ತೊಗೊಂಡಿದ್ದೀನಿ, ಸ್ಟಾಪ್ ಲಾಸ್ ಇಟ್ಟಿರೋದ್ರಿಂದ ನಾನು
ಮಾರ್ಕೆಟ್ ನೋಡಲಿಲ್ಲನೂ ನಡೀತದೆ. ನಾವು ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂದರೆ ತುಂಬ ರಿಸ್ಕ್ ಆಗ್ತಾಯಿತ್ತು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾಯಿದೆ ಅನಿಸುತ್ತೆ ಯಾವ ಥರ ಶಾರ್ಟ್ ಸೆಲ್ ಮಾಡೋದು, ಯಾವ ಥರ ಬೈ ಮಾಡೋದು, ಯಾವ ಥರ ಸೆಲ್ ಮಾಡೋದು, ಡೆಲಿವರಿ ಶೇರ್ನ ತೊಗೊಳೋದು ಹೆಂಗೆ, ಮಾರೋದು ಹೆಂಗೆ. ಲೆಟ್ಸ್ ಇನ್ಫೋಸಿಸ್ ಶೇರ್ನ ತೊಗೊಳೋದು ಇನ್ನೊಂದ್ಸತಿ ಹೇಳ್ತಾ ನೋಡಿ, ಇಷ್ಟೇ ಹೋಗಿ ಬೈ, ಅಷ್ಟೇ ಮುಗೀತು. ನೆಕ್ಸ್ಟ್ ಗೋಲ್ಡ್ ಬೀಸ್ ತೊಗೊಳೋದು ಹೆಂಗೆ, ಗೋಲ್ಡ್ ಬೀಸ್ ಇಲ್ಲೋಗಿ ಡೆಲಿವರಿ ಬೈ. ಸೊ ಡೆಲಿವರಿಯಲ್ಲೇ ಬೈ ಮಾಡಿ, ಡೋಂಟ್ ಬೈ ಇನ್ ಇಂಟ್ರಾಡೇ, ಡೋಂಟ್ ಬೈ ಇನ್. ಸೊ ನೀವೇನೇ ಇನ್ವೆಸ್ಟಿಂಗ್ ತೊಗೊಂಡ್ರು ಡೆಲಿವರಿ ಅಂತಾನೆ ನೆನ್ಪಿಟ್ಕೊಳ್ಳಿ. ನೀವೇನಾದ್ರು ಟ್ರೇಡಿಂಗ್ ಮಾಡ್ತೀನಿ, ಇಂಟ್ರಾಡೇ ಮಾಡ್ತೀನಿ ಅಂದರೆ ಇಂಟ್ರಾಡೇ ಸೆಲೆಕ್ಟ್ ಮಾಡಿ. ನೀವೇನಾದ್ರು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಮಾಡ್ತೀನಿ ಅಂದರೆ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಲೆಟ್ಸೆ ನಿಫ್ಟಿಯಲ್ಲಿದೆ 24,770. ನಾನೇನು ಮಾಡ್ತೀನಿ, 750 ಕಾಲ್ನ ಇಲ್ಲಿ ಬೈ ಅಂತ ಹಾಕ್ತೀನಿ. ಸೊ ನಿಯರೆಸ್ಟು 750 ಕಾಲ್ನ ಬೈ ಮಾಡಿ. ಸೊ ಈ ಥರ ನಾವು ಬೈ ಮಾಡ್ಬೋದು. ಸೊ ಅರ್ಥ ಆಗ್ತಾಯಿದೆ ಅನಿಸುತ್ತೆ ಬೈ ಮಾಡೋದು ಹೆಂಗೆ, ಸೆಲ್ ಮಾಡೋದು ಹೆಂಗೆ ನೋಡಿ. ಸೊ ಇಷ್ಟು ನಾವು ರಿಸ್ಕ್ ಇದೆ. ಸೊ ಡೆಫಿನೆಟ್ಲಿ ಇಷ್ಟೊಂದು ಆರ್ಡರ್ಗಳನ್ನ ನಾನು ಪ್ಲೇಸ್ ಮಾಡ್ತಾನೆ. ಯು ನೋ ದಟ್ ದೆರ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್, ಬಟ್ ಸ್ಟಿಲ್ ಆ ರಿಸ್ಕನ್ನು ಮ್ಯಾನೇಜ್ ಮಾಡೋದಕ್ಕೆ ಇಲ್ಲಿ ಶಾರ್ಟ್ ಸೆಲ್ ಮಾಡಿದ್ದೀನಿ, ಬೈ ಮಾಡಿದ್ದೀನಿ, ಪ್ರತಿಯೊಂದನ್ನು ಮಾಡಿಟ್ಟಿದ್ದೀನಿ. ಸೊ ಇದು ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಸ್ಮಾಲ್ ಅಮೌಂಟ್ ಹಾಕ್ಕೊಳ್ಳಿ, 1000 ಇಲ್ಲ 2000 ರೂಪಾಯಿ ದುಡ್ಡು ಹಾಕ್ಕೊಂಡು ಸ್ಮಾಲ್ ಕ್ಯಾಪಿಟಲಲ್ಲೇ ಚೆನ್ನಾಗಿ ಟ್ರೇಡಿಂಗ್ ಮಾಡಿ, ಬೈ ಮಾಡೋದು ಹೆಂಗೆ, ಸೆಲ್ ಮಾಡೋದು ಹೆಂಗೆ, ಸ್ಟಾಪ್ ಲಾಸ್ ಇಡೋದು ಹೆಂಗೆ ಪ್ರತಿಯೊಂದು ತಿಳ್ಕೊಳ್ಳಿ. ಸೊ ದಟ್ ಇವಾಗ ನೋಡಿ ಈ ಥರ ಟ್ರೇಡ್ ಮಾಡ್ತಾ ಇದ್ದೀನಿ ಅಂದರೆ ಬಿಕಾಸ್ ಐ ನೋ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ, ನನಗೇನೋ ಚಿಂತೆ ಇಲ್ಲ. ಸ್ಟಾಪ್ ಲಾಸ್ ಇಡೋಕ್ಕೆ ಬರೋಲ್ಲ ತುಂಬ ಜನಕ್ಕೆ. ಸ್ಟಾಕ್ ಮಾರ್ಕೆಟಲ್ಲಿ 5 ವರ್ಷದಿಂದ ಇದ್ದಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡಿದ್ದಾರೆ, ಇವಾಗೂ ಸ್ಟಾಪ್ ಲಾಸ್ ಇಡಲ್ಲ. ಸ್ಟಾಪ್ ಲಾಸ್ ಇಡೋದ್ರಿಂದ ಮನೆಗೆ ಬೆಂಕಿ ಬಿದ್ದಿರುತ್ತೆ, ಬೇಗ ಆರಿಸ್ತೀರಾ. ಸ್ಟಾಪ್ ಲಾಸ್ ಇಟ್ಟಿದ್ರೆ ಮನೆ ಫುಲ್ ಸುಟ್ಟೋಗ್ಬಿಡುತ್ತೆ. ಒಂದೇ ಒಂದು ಟ್ರೇಡ್ ಸಾಕು, ಇಡೀ ನಿಮ್ಮ 1 ವರ್ಷದಿಂದ ದುಡಿದಿರೋದನ್ನು ಕಳ್ಕೊಳ್ಳೋದಕ್ಕೆ ಒಂದು ಟ್ರೇಡ್ ಸಾಕು. ಅದರಿಂದ ಸ್ಟಾಪ್ ಲಾಸ್ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ಸ್ಟಾಪ್ ಲಾಸನ್ನು ಇಡೋದು ಹೇಳ್ಕೊಟ್ಟಿದ್ದೀನಿ. ಬೈ ಮಾಡೋದು ಹೆಂಗೆ, ಶಾರ್ಟ್ ಸೆಲ್ ಮಾಡೋದು ಹೆಂಗೆ. ನಾನು ಇವಾಗ ನೋಡಿ ರಿಲಯನ್ಸನ್ನು ಶಾರ್ಟ್ ಸೆಲ್ ಮಾಡಿದ್ದೀನಿ, 40 ರೂಪಾಯಿ ನನಗೆ ಲಾಸ್ ಆಗ್ತಾಯಿದೆ ಬಿಕಾಸ್ ರಿಲಯನ್ಸ್ ಮೇಲಕ್ಕೆ ಹೋಗ್ತಾಯಿದೆ. ಅದೇ ರಿಲಯನ್ಸ್ ಇವಾಗ ಬಿದ್ದರೆ ನನಗೆ ಲಾಭ ಬರುತ್ತೆ. ಸೊ ಶೇರ್ ಮಾರ್ಕೆಟಲ್ಲಿ ಶೇರ್ ತೊಗೊಂಡೇ ಮಾರಬೇಕಂತೇನಿಲ್ಲ, ಮಾರಿಬಿಟ್ಟು ತೊಗೋಬೋದು. ಅದು ನಿಮ್ಮ ಕಣ್ಮುಂದೆನೇ ನಾನು ತೋರಿಸ್ತೀನಿ, ಇನ್ನೊಂದು ಸತಿ ತೋರಿಸ್ತೀನಿ. ಲೆಟ್ಸೆ ITC ಬೀಳ್ತಾ ಇದೆ. ಸೊ ಬೀಳ್ತಾ ಇರ್ಬೇಕಾದ್ರೆ ನಾವೇನು ಮಾಡಬೇಕು, ಇಂಟ್ರಾಡೇಯಲ್ಲಿ ಲೆಟ್ಸೆ ಒಂದು 50 ಶೇರನ್ನು ನಾನು ಸೆಲ್ ಮಾಡ್ತೀನಿ. ಸೊ ರಿಜೆಕ್ಟೆಡ್ ಬಿಕಾಸ್ ನೋ ಫಂಡ್ಸ್ ಅವೈಲಬಲ್. ಲೆಟ್ಸೆ ಒಂದು 10 ಶೇರ್ನ ಸೆಲ್ ಮಾಡ್ಬೋದು. ಸೊ ITC ನೋಡಿ ಸೆಲ್ ಮಾಡಿದ್ದೀನಿ. ITCನ ನಾನು ತೊಗೊಂಡ್ಲಿಲ್ಲ, ಮಾರಿದ್ದೀನಿ. ಇದೇನು ಸರ್ ಮಾರ್ತಾ ಇದ್ದೀರಾ, ಇದು ಹೆಂಗೆ? ಸೊ ಶೇರ್ ಮಾರ್ಕೆಟಲ್ಲಿ ತಗೊಂಡೇ ಮಾರಬೇಕಂತ ಯಾವ ಬುಕ್ಕಲ್ಲೂ ಬರ್ದಿಲ್ಲ. ತುಂಬ ಜನ ಹಂಗೆ ಅನ್ಕೊಂಬಿಟ್ಟವ್ರೆ ತಗೊಂಡೇ ಮಾರಬೇಕಂತ. ಮಾರಿಬಿಟ್ಟು ತೊಗೋಬೋದಲ್ಲ. ನೋಡಿ ITC ನಾನು ಮಾರಿದ್ದೀನಿ. ಯಾವ ರೇಟಲ್ಲಿ? 434. 434ಗಿಂತ ಅದು ಎಷ್ಟು ಕೆಳಗಡೆ ಬರುತ್ತೋ ಅಷ್ಟು ಲಾಭ ನನಗೆ. ಸೊ ಅರ್ಥ ಆಯ್ತು ಅನಿಸುತ್ತೆ. ಬೈ ಮಾಡೋದು ಹೆಂಗೆ, ಶಾರ್ಟ್ ಸೆಲ್ ಮಾಡೋದು ಹೆಂಗೆ, ಆಪ್ಷನ್ ಬೈ ಮಾಡೋದು ಹೆಂಗೆ, ಫ್ಯೂಚರ್ ಬೈ ಮಾಡೋದು ಹೆಂಗೆ. ಲೆಟ್ಸೆ ಫ್ಯೂಚರ್ ಬೈ ಮಾಡಬೇಕು ನೀವು. ಲೆಟ್ಸೆ ಇನ್ಫೋಸಿಸ್ ಸ್ಪೇಸ್ FUT ಟೈಪ್ ಮಾಡಿ. ಇನ್ಫೋಸಿಸ್ ಸ್ಪೇಸ್ FUT ಅಂತ ಟೈಪ್ ಮಾಡಿದ್ರೆ ಫ್ಯೂಚರ್ಸ್ ಬರುತ್ತೆ. ಸೊ ಫ್ಯೂಚರ್ಸ್ ತೊಗೊಳೋದಕ್ಕೆ ನಿಮ್ಗೆ ಗೊತ್ತಿದೆ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗುತ್ತೆ ಫ್ಯೂಚರ್ಸ್ ತೊಗೊಳೋದಕ್ಕೆ. ಸೊ ಜಸ್ಟ್ ಲೆಟ್ಸೆ ಇನ್ಫೋಸಿಸ್ ಫ್ಯೂಚರ್ಸು. ವಾಟ್ ಇಸ್ ದ ಲಾಟ್ ಸೈಜ್? 400 ಶೇರ್ಸ್. 400 ಶೇರ್ಸ್ ತೊಗೊಳಕ್ಕೆ ಎಷ್ಟು ದುಡ್ಡು ಬೇಕು? 1,11,000. ಬಟ್ ಆ್ಯಕ್ಚುಲಿ ಡೆಲಿವರಿಯಲ್ಲಿ ತೊಗೊಳಕ್ಕೆ ಎಷ್ಟು ಬೇಕು? 6 ಲಕ್ಷ ಬೇಕು. 6 ಲಕ್ಷ ಬೇಕಾಗಿಲ್ಲ, ಬರೀ 1,11,000 ಇದ್ದರೆ ಈ ಒಂದು ಫ್ಯೂಚರ್ಸ್ನ ತೊಗೊಂಡು ನಾನು 1 ತಿಂಗಳು ಇಟ್ಕೋಬೋದು. 1 ತಿಂಗಳು ಅಂದರೆ ಅಂಟಿಲ್ ಎಕ್ಸ್ಪೈರಿ, ಅಂಟಿಲ್ 29th ಮೇವರೆಗೂ ಇದನ್ನು ಇಟ್ಕೋಬೋದು. ಫ್ಯೂಚರ್ಸ್ ತೊಗೊಳೋದು ಅರ್ಥ ಆಯಿತು, ಆಪ್ಷನ್ಸ್ ತೊಗೊಳೋದು ಅರ್ಥ ಆಯಿತು. ಸೊ ಪ್ರತಿಯೊಂದು ಅರ್ಥ ಆಯಿತು. ಸ್ಟ್ರೈಕ್ ಪ್ರೈಸ್ ಲೆಟ್ಸೆ ನಿಮಗೆ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ನೀವೇನು ಮಾಡಿ, ನಿಫ್ಟಿ ಅಂತ ಹಾಕಿ ಇಲ್ಲಿ ಜಸ್ಟ್. ಸೊ ಇಲ್ಲಿ ನಿಮಗೆ ಆಪ್ಷನ್ ಚೇಂಜ್ ಸಹ ಬರುತ್ತೆ. ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ. ಇವಾಗ ನಾನು ನಿಫ್ಟಿ ಅಂತ ಹಾಕಿದೆ, ಫ್ಯೂಚರ್ಸ್ ಅಂತ ಹಾಕಿದೆ, ಫ್ಯೂಚರ್ಸ್ ಬಂತು. ಇಲ್ಲಿ ಆಪ್ಷನ್ ಚೇನ್ ಅಂತ ಬಂತು. ಸೊ ನಿಮ್ಗೆ ಏನಾದ್ರು ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಆಪ್ಷನ್ ಚೇನ್ ಸೆಲೆಕ್ಟ್ ಮಾಡಿ. ನಿಫ್ಟಿಯಲ್ಲಿದೆ ಅಟ್ ಪ್ರೆಸೆಂಟ್ 24,798. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ನಿಯರೆಸ್ಟ್ ಯಾವುದಿದೆ? 700 ಇದೆ, ಇಲ್ಲ 800 ಇದೆ. 700 ಎಷ್ಟಿದೆ ಪ್ರೈಸು? ಇಲ್ಲಿ ನೋಡಿ ಶಾರ್ಟ್ಕಟ್ ಸಹ ಇದೆ, F1 ನೋಡಿದ್ರೆ. ಸೊ ಇಲ್ಲಿ ಡೈರೆಕ್ಟ್ಲಿ ಯು ಕ್ಯಾನ್ ಪ್ರೆಸ್ ಬೈ F1. ಸೊ F1 ಅಂತ ಮಾಡಿ 1 ಲಾಟ್. ನಿಮಗೆ ನಿಫ್ಟಿ ಏನಾಗ್ತಿದೆ? ಲೆಟ್ಸೆ 24,700 ಹತ್ರ ಇದೆ. 1 ಲಾಟ್ 2 ಲಾಟ್ ಬೇಕಾ, ಏನು ಬೇಕೋ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಲಾಟ್ ಸೈಜ್ 75 ಇದೆ, ಹಿಂಗೆ ಬೈ. ಸೊ ಇಲ್ಲಿ ಅಮೌಂಟ್ ಕಡಿಮೆ ಇರೋದ್ರಿಂದ ರಿಜೆಕ್ಟ್ ಆಗ್ತಾ ಇದೆ. ಸೊ ಈ ಥರ ನೀವು ಈವನ್ ಆಪ್ಷನ್ ಚೇನ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು.
ಈವನ್ ಚಾರ್ಟ್ಸ್ಗಳನ್ನು ನೋಡಿಕೊಂಡು ಆಪ್ಷನ್ ಚೈನ್ಗೆ ಹೋಗ್ಬಿಟ್ಟು ಮಾರ್ಕೆಟ್ ಎಲ್ಲಿದೆಯೋ ನೋಡಿಕೊಂಡು ನೀವು ಟ್ರೇಡ್ ಮಾಡಬೇಕಾಗತ್ತೆ. ಒಂದು ಲಾಜಿಕ್ ಇಟ್ಕೊಂಡು ಟ್ರೇಡ್ ಮಾಡಿ, ಸುಮ್ಮನೆ ಟ್ರೇಡ್ ಮಾಡೋದಲ್ಲ. ಪ್ರತಿಯೊಂದು ಟ್ರೇಡ್ ತೊಗೊಳಕ್ಕೆ ಮುಂಚೆ ಬುಕ್ಕಲ್ಲಿ ರೀಸನ್ಸ್ ಬರೀರಿ. ಈ ಟ್ರೇಡ್ ತೊಗೊಳ್ತಾ ಇದ್ದೀನಿ, ವಾಟ್ ಈಸ್ ದ ರೀಸನ್? ಆ ಒಂದು ಪ್ರಾಕ್ಟೀಸನ್ನು ಮಾಡಬೇಕಾದ್ರೆ ಒಂದು ಸಮುದಾಯದ ಜೊತೆ ನೀವು ಸೇರ್ಕೋಬೇಕಾಗುತ್ತೆ. ಒಂದು TD ಸಂಸ್ಥೆ ಇಡೀ ಕರ್ನಾಟಕದ ಅತಿ ದೊಡ್ಡ ಸಮುದಾಯ, ಷೇರು ಮಾರುಕಟ್ಟೆ ಸಮುದಾಯ, 8 ಬ್ರಾಂಚ್ ಇದೆ, 60 ಜನ ಎಂಪ್ಲಾಯೀಸ್ ಇದ್ದಾರೆ, ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ನೀವು ಬಂದು TD ಸಂಸ್ಥೆಯಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಸಹ ಇರುತ್ತೆ. 8 ಬ್ರಾಂಚ್ ಇದೆ, ದಾವಣಗೆರೆ, ಗುಲ್ಬರ್ಗ, ಹುಬ್ಬಳ್ಳಿ, ಮೈಸೂರು, ರಾಜಾಜಿನಗರ, JP ನಗರ ಆ್ಯಂಡ್ ವೈಟ್ಫೀಲ್ಡ್, ಯಲಹಂಕ, ಎಲ್ಲ ಕಡೆ ಬ್ರಾಂಚಸ್ ಇದೆ. ಸೊ ಮಿಸ್ ಮಾಡದೆ ಅಟೆಂಡ್ ಮಾಡಿ. ಇದೇ ಭಾನುವಾರ 10 ಗಂಟೆಗೆ ಸ್ಟಾಕ್ ಮಾರ್ಕೆಟ್ನ ಕಲಿಸ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ಕಲಿಯೋದಕ್ಕೆ ನೀವು ರೆಡಿ ಇದ್ದರೆ ದಯಮಾಡಿ ಬನ್ನಿ, ನಿಮ್ಮ ಫ್ರೆಂಡ್ಸನ್ನು ಸಹ ಕರ್ಕೊಬನ್ನಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಟ್ರೇಡಿಂಗ್ ಮಾಡಿರಿ, ಚೆನ್ನಾಗೆ ಸ್ಟಾಪ್ ಲಾಸ್ ಇಟ್ಕೊಂಡು ಮಾಡಿ, ಸೇಫಾಗಿ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.